सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ 2026 ಯುಗಾದಿ ಹಬ್ಬದ ದಿನದಂದು ಶ್ರೀ ಪರಾಭವ ನಾಮ ಸಂವತ್ಸರ ದೊರೆಯಲಿದೆ. ಹಾಗೂ ಈ 2026ರ ಯುಗಾದಿ ಹಬ್ಬ ದಿನದಂದು ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಕೊಟ್ಟು ನಮ್ಮ ವಿಡಿಯೋ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನು ನೀಡಿ. ಇನ್ನು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ ಶನಿದೇವನು ನಿಮ್ಮ ರಾಶಿಯ ವಿಚಾರದಲ್ಲಿ 3ನೇ ಒಂದು ಮನೆಯಲ್ಲಿ ಸಂಚಾರ ನಡೆಸ್ತಾ ಇದ್ದಾನೆ. ಇದು ಸಾಡೆ ಸಾತಿಯ ಕೊನೆಯ ಹಂತ ಇರೋದ್ರಿಂದ ನಿಮಗೆ ಅದ್ಭುತ ಧೈರ್ಯ ಹಾಗೂ ಶೌರ್ಯವನ್ನು ಕೊಡುತ್ತಾನೆ. ಇನ್ನು ಗುರು ನಿಮ್ಮ ರಾಶಿಯಲ್ಲಿ 7ನೇ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತದೆ. ಇನ್ನು ರಾಹು ಕೇತುವಿನ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ರಾಹು 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಕೇತು 8ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕ ವಿಚಾರದಲ್ಲಿ ಗಮನವನ್ನು ಕೊಡುತ್ತಾನೆ. ಇನ್ನು ಉದ್ಯೋಗ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ 3ನೇ ಮನೆಯಲ್ಲಿ ಇರುವಂಥ ಶನಿ ನಿಮ್ಮ ಕೆಲಸದಲ್ಲಿ ವೇಗವನ್ನು ಕೊಡುತ್ತಾನೆ. ಬಹಳ ದಿನಗಳಿಂದ ಪೆಂಡಿಂಗಲ್ಲಿ ಇದ್ದಂತಹ ಪ್ರಮೋಷನ್ ಈ ಸಮಯದಲ್ಲಿ ದೊರೆಯುತ್ತದೆ. ವರ್ಗಾವಣೆ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಜೂನ್ ತಿಂಗಳ ನಂತರ ಆಗುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ವ್ಯಾಪಾರಸ್ಥರಿಗೆ ಜೂನ್ ತಿಂಗಳ ನಂತರ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ಪಾಲುದಾರಿಕೆಯಲ್ಲಿ ಇದ್ದಂತಹ ಒಂದು ಗೊಂದಲಗಳು ದೂರವಾಗುತ್ತೆ. ಹೊಸ ಒಪ್ಪಂದಕ್ಕೆ ಇದು ಸಹಿ ಮಾಡುವಂಥ ಸಂದರ್ಭ ಉತ್ತಮವಾದ ಸಮಯ. ಇನ್ನು ಆರ್ಥಿಕ ವಿಚಾರವನ್ನು ನೋಡೋ ಹಾಗಿದ್ರೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹಣದ ಹರಿವು ಚೆನ್ನಾಗಿರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತೆ. ಹಣದ ಉಳಿತಾಯದ ಕಡೆ ಗಮನವಿರಲಿ. ಜೂನ್ ತಿಂಗಳ ನಂತರ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಗಟ್ಟಿಯಾಗುತ್ತೆ. ಇನ್ನು ಶಿಕ್ಷಣದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ಸಮಯ. ವಿಶೇಷವಾಗಿ ಸ್ಪರ್ಧಾತ್ಮಕ ಒಂದು ಎಕ್ಸಾಮ್ಗೆ ಬರೆಯೋರಾಗಿದ್ರೆ ಶನಿಯ ಕೃಪೆಯಿಂದ ಜಯವನ್ನು ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸುತ್ತದೆ. 7ನೇ ಮನೆ ಶನಿ ಇರೋದ್ರಿಂದ ಜೀವನದ ಸಂಗಾತಿಯ ನಡುವೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತದೆ. ಕುಟುಂಬದಲ್ಲಿ ದೀರ್ಘಕಾಲದಲ್ಲಿದ್ದಂತಹ ಕುಟುಂಬದ ಕಲಹಗಳು ದೂರವಾಗುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಅವಿವಾಹಿತರಿಗೆ ಈ ವರ್ಷ ಅತ್ಯಂತ ಶುಭಕರವಾದ ವಿಚಾರವಿದೆ. ಜೂನ್ ತಿಂಗಳ ನಂತರ ಕಂಕಣ ಭಾಗ್ಯದ ಪ್ರಭಾವ ತುಂಬ ಬೀರಲಿದೆ. ಮನಸ್ಸಿಗೆ ಒಪ್ಪುವಂತಹ ಒಂದು ಸಂಗಾತಿಯ ನಡುವೆ ನಿಮ್ಮ ಜೀವನ ಚೆನ್ನಾಗಿರುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಕಂಡು ಬರುತ್ತೆ. ಕೇತುವಿನ ಪ್ರಭಾವದಿಂದ ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ದೈಹಿಕ ವ್ಯಾಯಾಮಕ್ಕಿಂತ ಮಾನಸಿಕ ವ್ಯಾಯಾಮ ಮಾಡೋದು ಉತ್ತಮ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಮಕರ ರಾಶಿಯವರು ಈ ವರ್ಷ ತಪ್ಪದೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿ ಶನಿಯ ಪ್ರಭಾವವನ್ನು ತಗ್ಗಿಸಲು ಶನಿವಾರ ದಿನದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬಲಗೈಯಲ್ಲಿ ಬೆಳ್ಳಿಯ ಖಡ್ಗವನ್ನು ಧರಿಸುವುದರಿಂದ ಉತ್ತಮವಾದ ವಿಚಾರವಿದೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ಕಷ್ಟಗಳ ಅಂತ್ಯ ಹಾಗೂ ಸುಖದ ಕಡೆ ದಾರಿ ಅಂತ ಹೇಳ್ಬೋದು. ಗುರುವಿನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ. ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಸೊ ಇದಾಗಿತ್ತು ಮಕರ ರಾಶಿಯ ಈ ವರ್ಷದ ಭವಿಷ್ಯ. ನಮಸ್ಕಾರ.